ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ತುಂಬ ತಿಂಗಳುಗಳ ನಂತರನೇ ಯೂಟ್ಯೂಬ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ಮೇಲಿಂದ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಮುಂದೆ ಅಂತ ಹೇಳ್ಬಿಟ್ಟು ನಾವಿವತ್ತು ಊರಿಗೆ ಹೊರಡ್ತಾ ಇದ್ದೀವಿ. ನಮ್ಮ ಮನೆಯವ್ರ ಊರಲ್ಲಿ ಜಾತ್ರೆ ಇದೆ, ಹಂಗಾಗಿ ನಾನು ಪೂಜೆ ಎಲ್ಲ ಮುಗಿಸಿದ್ದೀನಿ. ಇವಾಗ ಅವರು ಇನ್ನೇನು ಡ್ಯೂಟಿ ಮುಗಿಸ್ಕೊಂಡು ಬರ್ತಾರೆ, ಹೊರಡ್ತೀವಿ. ನೋಡೋಣ ಬನ್ನಿ ಹಿಂಗೆ ಪೂಜೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನಮ್ಮ ಬಾಸ್ ವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸ್ದೆ. ಇವಾಗ ತಾನೇ ನಮ್ಮ ಅವನ ಮಗ ನೋಡಿ ಮಲ್ಕೊಂಡವನೆ. ಏನಾದರೂ ಹೇಳೋ ವ್ಲಾಗೆ ವೆಲ್ಕಮ್ ಅನ್ನು. ವೆಲ್ಕಮ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ನಾವು ಹೊರಡ್ತೀವಿ ಇವಾಗ. ಟೈಮ್ ಆಗಲೇ ಎಷ್ಟು 12:40 12:45 ಆಗಿದೆ. ಹೊರಡ್ತೀವಿ ಇವಾಗ. ನೀವು ತಿಂಡಿ ತಿಂದಿಲ್ಲ, ನಾನು ಡೈರೆಕ್ಟ್ ಅಡುಗೆನೇ ಮಾಡ್ಕೊಂಡಿದ್ದೆ, ಹಂಗಾಗಿ ಊಟ ಮಾಡಬೇಕು ಇವಾಗ. ಊಟ ಮಾಡಿಬಿಟ್ಟು ಹೊರಡೋದು. ಬಾಯ್. ಅಂದರೆ ತಿಂಡಿ ಮಾಡ್ಕೊಳ್ಳೋದು ಇನ್ನೇನು, ಡೈರೆಕ್ಟ್ ಅಡುಗೆನೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೀನಿ. ನನ್ನ ತಮ್ಮ ಇರ್ತಾನೆ, ಅವನು ನಾಳೆ ಊರಿಗೆ ಹೋಗ್ತಾನೆ. ಯಾಕಂದರೆ ನಮ್ಮೂರಲ್ಲಿ ಆನೆಕೆರಮ್ಮ ಬರ್ತಾಯಿದೆ, ಗೊತ್ತಿರುತ್ತೆ ಅನಿಸುತ್ತೆ. ಹಾಸನ ಸುತ್ತಮುತ್ತ, ಚನ್ನರಾಯಪಟ್ಟಣ ಸುತ್ತಮುತ್ತ ಎಲ್ಲ ನಮ್ಮ ಮನೆ ಅಂದರೆ ನಮ್ಮೂರಿಗೆ ಜಾಗರಹಳ್ಳಿಗೆ ಅದಕ್ಕೆ ಆನೆಕೆರಮ್ಮಗೆ ತವ್ರ ಮನೆ. ಹಂಗಾಗಿ ಅಲ್ಲಿ ಎಲ್ಲ ತುಂಬ ಜೋರಾಗಿ ಜಾತ್ರೆ ಮಾಡ್ತಾರೆ. ನಾನಂತೂ ಈ ಮದುವೆ ಆದಾಗಿಂದ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ನನಗೆ ಆ ದೇವರು ಅಂದರೆ ತುಂಬ ಇಷ್ಟ. ಹೋಗೋಕ್ಕಾಗ್ತಿಲ್ಲ, ಯಾಕಂದರೆ ಇಲ್ಲಿ ನಮ್ಮ ಮನೆಯವ್ರ ಊರಲ್ಲೂ ಹಬ್ಬ ಅದೇ ಸೇಮ್ ಡೇಟಲ್ಲೇ ಬರುತ್ತೆ. ವರ್ಷವೂ ಸೇಮ್ ಡೇಟಲ್ಲೇ ಬರುತ್ತೆ. ನಮ್ಮೂರಲ್ಲೂ ಸೇಮ್, ಮತ್ತು ನಮ್ಮ ಮನೆಯವ್ರೂರಲ್ಲೂ ಸೇಮ್ ಬರುತ್ತೆ, ಮತ್ತು ನಮ್ಮ ಅಜ್ಜಿಯವ್ರ ಊರಲ್ಲೂ ಸೇಮ್ ಬರುತ್ತೆ. ಎಳ್ವಾರೆ ಜಾತ್ರೆ. ಬಟ್ ಅಲ್ಲಿ ಒಂದಿನ ಗ್ಯಾಪ್ ಇರುತ್ತೆ. ಬಟ್ ಇಲ್ಲಿಗೆ ಹೋಗೋಕ್ಕೆ ಆಗ್ತಿಲ್ಲ. ಅದು ಯಾವಾಗ ಕೂಡ ಬರುತ್ತೋ ಗೊತ್ತಿಲ್ಲ. ತಾಯಿನೇ ಕರೆಸ್ಕೋಬೇಕು. ನಾನಂತೂ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಮಣ್ದೀಪ ಎಲ್ಲ ತುಂಬ ಜೋರಾಗಿ ಮಾಡ್ತಾರೆ. ನೋಡೋಣ ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಊಟ ಮಾಡೋಣ. ತುಂಬ ಹೊಟ್ಟೆ ಹಸಿತಾ ಇದೆ. ಊಟ ಮಾಡಿಬಿಟ್ಟು ಇನ್ನೇನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಎಷ್ಟು ಬ್ಯಾಗ್ಗಳಿದೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ, ಇದು ಇನ್ನು ಕೆಳಗಡೆ ಹಾಸಿಗೆ ಒಂದಿದೆ. ನಾವು ಮ್ಯಾಟ್ರಸ್ ತರಿಸಿದ್ವಿ, ಹಂಗಾಗಿ ಅದನ್ನ ಹಾಸಿಗೆನ ಕಾಣಿಸಲ್ಲ. ಅದನ್ನು ಊರಿಗೆ ಹಾಕ್ಕೊಂಡು ಹೋಗಬೇಕು. ಇಷ್ಟೇ. ಎಷ್ಟು ಪುಟಾಣಿಗಿದೆ ನೋಡಿ, ಕಾಣಿಸ್ತಾ ಇದೆಯಾ? ತುಂಬ ದೊಡ್ಡದು ಬರೋದು. ಹಿಡ್ಕೊಂಡು ಹೋಗಿ ಉಫ್ ಅಂತ ಊದ್ತಾ ಇದ್ವಿ. ಯಾರಿಗೆಲ್ಲ ನೆನಪಿದೆ ಕಮೆಂಟ್ ಮಾಡಿ. ಅಜ್ಜಿ ಕೂದಲು ಎಷ್ಟು ಚೆನ್ನಾಗಿದೆ ಪುಟಾಣಿದು. ಬಂದು ಈ ಟಾಪು ಹಾಗೆ ಈ ಜೀನ್ಸ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗಂತೂ ಫುಲ್ ಸೆಕೆ, ಹೆಂಗೆ ಹಾಕ್ಕೊಂಡು ಹೋಗ್ತೀನೋ ಗೊತ್ತಿಲ್ಲ. ಲೂಸ್ ಇದೆ ಸ್ವಲ್ಪ, ಹಾಗಾಗಿ ಹಾಕ್ಕೊಳ್ಳೋಣ ಅಂತ. ಇದಂತೂ ಒಂದು 3-4 ವರ್ಷದ ಟಾಪು. ನಂಗೆ ತುಂಬ ಇಷ್ಟ. ಇದು ಕ್ವಾಲಿಟಿ ಚೆನ್ನಾಗಿದೆ. ಹಾಸನಲ್ಲಿ ತೊಗೊಂಡಿದ್ದು. ಇದನ್ನು ಹಾಕ್ಕೊಳ್ಳೋಣ ಅಂತ ಇದ್ದೀನಿ. ಕಟ್ಟಿಂಗ್ ನೋಡಿ ಗಾಯ್ಸ್, ಹೆಂಗೈತೆ ಒಳ್ಳೆ. ತಿರ್ಗಪ್ಪ ರಾಜು, ಇಲ್ಲಿ ನೋಡಿ ಹಿಂದೆ ಯಾರ ಈ ಥರ ಕಟ್ಟಿಂಗ್ ಮಾಡಿಸ್ತಾರೆ ಗೈಸ್. ಮುಂದೆ ತಿರ್ಗಪ್ಪ ತಂದೆ. ವ್ಲಾಗ್ ಮಾಡೋದೇ ಮರ್ತೋಯ್ತು. ನಮ್ಮ ಮನೆಯವ್ರು ಬಂದರೆ ನನಗೆಲ್ಲ ಮರ್ತೋಗುತ್ತೆ. ಸುಮ್ಮನೆ ಅವ್ರು ನೋಡ್ಕೊಂಡು ನಿಂತ್ಕೊಬಿಡ್ತೀನಿ. ಇಲ್ಲಿ ನಮ್ಮ ಮಾಮನ ಮಗ ಕುಂತವನೇ ಗಾಯ್ಸ್, ನಂಗೆ ಕುತ್ಕೊಳಕ್ಕೆ ಆಯ್ತಿಲ್ಲ. ಬಾಯಲ್ಲಿ ಬೀಡ ತುಂಬ್ಕೊಂಡವ್ರೆ, ಇನ್ನು ಊರಿಗೆ ಹೋಗಿಲ್ಲ. ನೋಡಿ ಸೈಕಲ್ಲು, ಹಾಸಿಗೆ, ಯಪ್ಪ ಕುತ್ಕೊಳಕ್ಕೆ ಭಾಳ ಹಿಂಸೆ ಆಗ್ತಾಯಿದೆ ಗೈಸ್.
ಬಾರಪ್ಪ ಹಿಂದಕ್ಕೆ ಬರಪ್ಪ ರಜು. ಆಯ್ ಮಾಡು. ಅದು ಎಷ್ಟು ಸತಿ ಆಯ್ ಮಾಡಿಸ್ತಾಳ ಈ ಅಮ್ಮ ಅಂತ ಅನ್ಕತಿರ್ತೀನಿ. ಹೊರಟಿದ್ದೀವಿ ಗಾಯ್ಸ್. ಏನ್ ರೂಟ್ ಹೊಸದುರ್ಗ, ನಮ್ಮ ಮನೆಯವ್ರ ಊರು. ಅವ್ರು ಮಾತಾಡಲ್ಲ, ಅಲ್ಲಿಗೆ ಹೋಗೋವ್ರು ಬಾಯಲ್ಲಿ ಬೀಡ ತುಂಬ್ಕೊಂಡಿರ್ತಾರೆ. ಅಲ್ಲಿ ಸೋಮವಾರ ಮಂಗಳವಾರ ಉತ್ಸವ, ದೇವ್ರ ಉತ್ಸವ ಮತ್ತು ಕೆಂಡ ಐತೆ. ಬ್ಲಾಗಲ್ಲಿ ಹಾಕ್ತಾ ಇರ್ತೀನಿ ನೋಡಿ. ಯಾರಾದರೂ ಹೊಸದುರ್ಗದವ್ರು ಇದ್ದರೆ ಕಮೆಂಟ್ ಮಾಡಿ. ಬಾಯ್. ನೀವು ಅಲ್ಲಿ ನೋಡಿ ಗೈಸ್. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಮೈಕಿಲ್ಲ ನನ್ನ ಹತ್ರ. ಇಲ್ಲಿ ಕೂರಿಸ್ತೀವಿ ಗೈಸ್. ಇಲ್ಲಿ ಬಿಸಿಲು ಹೊಡಿತಾ ಇದೆ, ಎದುರು ಬಿಸಿಲು. ಪಾಪ ಕುದ್ಕೊಂಡು ಕಾಲೇ ನೋವು ಬಂದ್ವಂತೆ. ಹೆಂಗೈತೆ ಸಿದ್ದು? ಚೆನ್ನಾಯ್ತಂತೆ ಗೈಸ್. ಚೆನ್ನಾಯ್ತಾ? ಆರಾಮಾಗಿ ಕುತ್ಕೋಬೋದಾ? ನಾವೀಗ ತುಮಕೂರು ಟೋಲ್. ನಾನು ಡಿಗ್ರಿ ಮುಗಿಸಿದಂಥ ಊರಿಂದ ಮದುವೆ ಆಗಿರೋ ಊರಿಗೆ ಹೋಗ್ತಾ ಇದ್ದೀನಿ. ಟಾಡಾ. ಜೋರ ಮಾತಾಡಪ್ಪ. ಜೇಕೆನೆ ಇಷ್ಟಪ್ಪ ಮಗ. ಈ ಆಟದರಂತೂ ಬೇಡ ನಮಗೆ, ಎಲ್ಲೋದ್ರೂ ಬಿಡಲ್ಲ ಗಾಯ್ಸ್. ಅಲ್ಲೂ ನೋಡು ಐಸ ದುಡ್ಡು ಕೊಡ್ತಾ ಹೋಗ್ಬೋದು. ಬುದ್ಧಿ ತಾಯ್ತಂಕ ಆಕೈತ. ಅಂತ ತೊದಲಿಸ್ತೇನೆ ನನಗೆ. ತಿಕ್ಲಿಡಿಯುತ್ತೆ. ತೊದ್ಲಲ್ಲ ಬಿಬಿ ಅಂತ ಬಿಗ್ಳಿಸ್ತೈತ್ರಿ. ನಂಗೆ ತಿಕ್ಲಿಡಿತದೆ. ನಾನು ಇದನ್ನ ಆ ಥರ ಹೇಳ್ತಾ ಇರೋದು ಅನ್ವಸಿತು. ಡಿಗ್ರಿ ತಂದಿರೋದು ಒಂದೇ. ಹೇಳಪ್ಪ. ನಮಗೆ ಡಿಗ್ರಿ ಇಲ್ದಿರೋದು ಒಂದೇ ಇಲ್ಲ, ಒಂಚೂರು ಮೇಲೆ. ಏನೋ ಮುಂದೆ ಯೂಸ್ ಆಗ್ಬೋದಲ್ವಾ ಗೈಸ್? ಸುಮ್ಮನೆ ಡಿಗ್ರಿ ಮಾಡಿದ್ಯಾ ಅಂತ ಆಡ್ಕೊಂತಾರೆ ನನ್ನ ಯಾವಾಗ. ಮಕ್ಳಿಗೆ ಏನಾರ ಟ್ಯೂಷನ್ ಗಿಷನ್ ಹೇಳಕ್ಕೆ, ನಮ್ಮ ಮಕ್ಳಿಗೆ ಏನಾರ ಹೇಳ್ಕೊಡಕ್ಕೆ ಒಂಚೂರು ಗೊತ್ತಾಗ್ಬೋದು. ಅದನ್ನ ಏನಾರ ನನ್ನೇ ಕೇಳಿದ್ದಿ. ಏನು ಪ್ರಪಂಚದಲ್ಲಿ ಇವರೇ ಬುದ್ಧಿವಂತರು ಅನ್ನಂಗೆ ಆಡ್ತಾರೆ ಗೈಸ್. ಪ್ರಪಂಚದಲ್ಲೆಲ್ಲ ಒಂದು ಡಿಗ್ರಿ ಮಾಡಿರೋದಕ್ಕಿಂತ ಏನು ಗೊತ್ತಿರಲ್ಲ, ದೊಡ್ಡಂಗೆ ಆಡ್ತಾರೆ. ಸುಮ್ಮನೆ ಬುದ್ಧಿವಂತ ಅಂತ ಮೆರೀತಾರೆ ಅಷ್ಟೇ. ಬೈತಾರೆ ಏನು ಕುಡಿಬೇಡ ತಿನ್ಬೇಡ ಆಚೆ ಅಂತ ಅಲ್ವಾ ಸಿದ್ದು? ಚಂಗ್ಲು ತಿಂತೀರಾ ಅಂತ ಬೈತಾರೆ, ಆದ್ರೂ ಪಾಪ ಕೊಡಿಸ್ತಾರೆ ಆಮೇಲೆ. ಅದಕ್ಕೆ ಇಷ್ಟ ಅವ್ರು. ಇವಾಗ ಬಿಸಿಲು ಅಲ್ವಾ, ಏನಾದರೂ ದೇಹಕ್ಕೆ ತಣ್ಣಗಾದ್ರೆ ಚೆನ್ನಾಗಿರುತ್ತೆ ಗಾಯ್ಸ್. ನಿಜವಾಗ್ಲೂ ಜರ್ನಿ ಮಾಡೋಕ್ಕಾಗಲ್ಲ. ಇಲ್ಲಿಂದ ಹೊಸದುರ್ಗ ಅಂದರೆ ಏನು ಕಡಿಮೆ ದೂರನ, ಸಾಕಾಗೋಗುತ್ತೆ. ಹಾಸನ ಅಂದರೆ ಹೆಂಗೋ ಹೊಂಟೋಗ್ಬಿಡ್ಬೋದು. ಇಲ್ಲಿ ತುಮಕೂರು ಬರೋಷ್ಟರಲ್ಲೇ ಸಾಕಾಗೋಗುತ್ತೆ. ಅಲ್ಲಿ ರೋಡೆಲ್ಲ ಸರಿ ಮಾಡ್ತಾ ಇದ್ದಾರಾ, ಹಂಗಾಗಿ ಅಲ್ಲಿಗೆ ಬರೋಷ್ಟರಲ್ಲೇ ಸಾಕಾಗೋಯ್ತು. ಇನ್ನು ಇಲ್ಲಿಂದ ಹೋಗ್ಬೋದು ಆರಾಮಾಗಿ. ಏನೇನು ತಂದವ್ರೆ ಗೊತ್ತಾ? ಲೇಸ್ ತಂದವ್ರೆ. ಲೇಸ್ ತಿನ್ನಕ್ಕೆ ನಾವೇನು ಚಿಕ್ಕ ಮಕ್ಳೇನ್ರಿ? ಪಲ್ಪಿ ಆರೆಂಜ್. ನಂಗೆ ಪಲ್ಪಿ ಆರೆಂಜ್ ಅಂದರೆ ಸಖತ್ ಇಷ್ಟ ಗೈಸ್. ಅವರಿಗೂ ಗೊತ್ತು, ಅದಕ್ಕೆ ಪಲ್ಪಿ ಆರೆಂಜ್ ತಂದಿದ್ದಾರೆ. ನಾನು ಎಲ್ಲೇ ಹೋದ್ರೂ ಕುಡಿಯೋದು ಪಲ್ಪಿ ಆರೆಂಜ್ ಒಂದೇ. ಸುಸ್ತಾಗ್ಬಿಟ್ಟವ್ರೆ ಗೈಸ್. ಬಾಯ್. ವಾಣಿ ವಿಲಾಸ ಸಾಗರ ಅಂತೆ ಗೈಸ್. ಅವಾಗ ಹಿಂಗ ನಿಂದು ಅವಂದೈತಂತೆ ರೆಡಿ ಇಂದು. ನನ್ನ ವ್ಲಾಗ್ಗೆ ಇವನು ಒಳ್ಳೆ ಕಂಟೆಂಟ್ ಕೊಡ್ತಾನೆ ಅಲ್ವಾ ಸಿದ್ದು? ನಮ್ಮ ನೈಟ್ ಇನ್ನೂ ಕಂಟೆಂಟ್ ಜಾಸ್ತಿ ಕೊಡ್ತಾನೆ.
ನಮ್ಮ ಯಜಮಾನ್ರಂತೂ ಮಾತೇ ಆಡಲ್ಲ, ಅಟ್ಲೀಸ್ಟ್ ಇವನಾದ್ರೂ ಮಾತಾಡ್ತಾನೆ ಅಲ್ವಾ ಸಿದ್ದು? ಬಂದ್ವಿ, ಊರಿಗೆ ಬಂದ್ವಿ. 20 ಕಿಲೋಮೀಟ್ರ್ ಐತಿ. 20 ಕಿಲೋಮೀಟರ್ ಐತಿ. ಕಡೆಗೆ ಇನ್ನೂ 15 ಐತಿ. ಅಷ್ಟೇ. ಬಾಯ್. ಸಾರಿ, ನಮ್ಮ ಊರಿಗೆ ಬಂದರೆ, ನಮ್ಮ ಯಜಮಾನ್ರ ಊರಿಗೆ ಬಂದರೆ ಫುಲ್ ಬೆಟ್ಟ ಗುಡ್ಡ, ಆ ಕಡೆ ಈ ಕಡೆ ಎಲ್ಲ. ನಮ್ದು ಮಲೆನಾಡು. ಮಲೆನಾಡು ಥರ. ಮಲ್ನಾಡ್ ಅಲ್ಲ, ಇಲ್ಲಿ ನೋಡಿ ಎಷ್ಟೊಂದು ಬೆಟ್ಟ ಗುಡ್ಡ ಇದಾವೆ ಅಲ್ಲೆಲ್ಲ ಕಡೆ ಎಲ್ಲ. ಮಲೆನಾಡಲ್ಲಿ ಇನ್ನೂ ಬಯಲ್ಸೇನೆ ಅದು. ಇಲ್ಲ ಗೈಸ್, ಫುಲ್ ಸುತ್ತಮುತ್ತ ಎಲ್ಲ ಬೆಟ್ಟ ಗುಡ್ಡನೆ. ಯಾಕಂದ್ರೆ ಚಿತ್ರದುರ್ಗ ಸೇಮ್ ನಿಯರ್ ಆಗುತ್ತೆ ತಾನೇ ನಿಮಗೆ. ಇಲ್ಲಿ ನೋಡಿ, ನಮ್ದು ಅದೇ ಡಿಸ್ಟ್ರಿಕ್ಟ್. ಮುಂದೆ ನೋಡಿ. ಇಲ್ಲಿ ನೋಡಿ, ಇಲ್ಲೆಲ್ಲ ನಮ್ದು ಉತ್ತರ ಕನ್ನಡ ಥರ. ಅಲ್ಲಿ ನೋಡಿ ಗೈಸ್, ಫುಲ್ ಆ ಕಡೆ ಎಲ್ಲ ಬೆಟ್ಟ ಗುಡ್ಡನೆ ಇಲ್ಲೆಲ್ಲ. ಚಿತ್ರದುರ್ಗ ಅಲ್ವಾ, ಫುಲ್ ಬಿದೋಗುತ್ತೆ ಗೈಸ್. ಹಿಂಗೆ ಎತ್ಕೊಂಡು ಹೋಯ್ತವನಿ. ಇದು ಏನ್ ಹೇಳ್ತೀಯ? ನಮ್ದು ಹಾಸನ ಕಲೆಗಳ ನಾಡು, ಬೀಡು, ಸಿರಿಧಾನ್ಯಗಳ ನಾಡು. ಏನ್ ಸಿರಿಧಾನ್ಯ ಬೆಳಿತಿರೋ ಅಂತೂ ಇಂತೂ ಹೊಸದುರ್ಗ ಬಂದ್ವಿ ಗೈಸ್. ಅಲ್ಲಿ ನೋಡಿ ಬೆಟ್ಟ ಗುಡ್ಡ, ಅದೇನು ಗುಡ್ಡ, ಬೆಟ್ಟ ಗುಡ್ಡ ಪೂರೇ ಬೆಟ್ಟ ಬೆಟ್ಟ ಕಾಣಿಸ್ತಾ ಇದೆ. ಬೆಟ್ಟ ಅಲ್ಲಿ ನೋಡಿ. ಇಂತೂ ಬಂದ್ವಿ. ಇಲ್ಲಿಂದ ಮತ್ತೆ ಒಂದು 15 ಕಿಲೋಮೀಟರ್ ಹೋಗ್ಬೇಕು ಊರಿಗೆ. ಅಷ್ಟೇ, ಊರಿಗೆ ಹೋದ್ಮೇಲೆ ಸಿಗ್ತೀನಿ. ಬಾಯ್. ಚಿತ್ರದುರ್ಗದಲ್ಲೂ ಸೇಮ್ ಇದೇ ಥರ ಹಾಕೋರೆ ರೀ, ಅಂದರೆ ಈ ಲೈಟ್ಗಳನ್ನೆಲ್ಲ. ಈ ಲೈಟು ದಾವಣಗೆರೆಯಲ್ಲಿ ಅನಿಸುತ್ತೆ. ನಾನು ಲಾಸ್ಟ್ ಟೈಮ್ ಮೇಕಪ್ ಹೋಗಿದ್ನಲ್ಲ ದಾವಣಗೆರೆಲ್ಲ, ದಾವಣಗೆರೆಯಲ್ಲಿ ಅನಿಸುತ್ತೆ ಈ ಥರ ಲೈಟ್ಗಳು ಹಾಕಿದ್ದಾರೆ. ಸ್ವಲ್ಪ ಶಾಪಿಂಗ್ ಮಾಡೋದಿದೆ. ಇಲ್ಲೇ ಮಾರ್ಕೆಟ್ ಒಳಗೆ ಹೂವಿನ ಹಾರ ಮತ್ತು ಹಣ್ಣು ತಗೋಬೇಕು. ನಾಳೆ ಮನೆ ದೇವ್ರಿಗೆ ಹೋಗಬೇಕು, ಹಾಗಾಗಿ ತಗೊಂಡು ಹೋಗೋದು ಅಷ್ಟೇ. ಯಜಮಾನ್ರೆ ಆನು ಊರಲ್ಲಿ ಈ ಥರ ಬೀಡ ಹಾಕೊಂಡು ಉಗಿದ್ರೆ ಮಾತಾಡ್ಸ್ತಾರಂತೆ. ಎಲ್ಲಿ ನೋಡಿದ್ರು ಕೆಂಪಗೆ ಕಾಣಿಸ್ತದೆ ಗಾಯ್ಸ್, ಎಲ್ಲಿ ನೋಡಿದ್ರು ಕೆಂಪಗೆ ಇವ್ರೂರ್ಗೆ. ಅಲ್ವಾ ಸಿದ್ದು? ಕೇಸರಿ ಕೇಸರಿ ದಳ. ಹಾಲು ಮೊಸರು ತರಕ್ಕೆ ಹೋಗಿದ್ದಾರೆ. ನಾನು ಹೂವು ಮತ್ತು ಹಣ್ಣು ತಗೊಂಡಿದ್ದೀವಿ ಸದ್ಯಕ್ಕಿರಲಿ ಅಂತ. ಮತ್ತೆ ಮಂಗಳವಾರಕ್ಕೆ ಬೇಕು, ಮತ್ತು ಅಲ್ಲಿ ಪೂಜೆ ಮಾಡ್ಸೋಕ್ಕೆ ಊರಿನ ದೇವ್ರಿಗೆ. ಇವರು ಸೋಮವಾರ ಹೋಗ್ತಿರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವರೂರಲ್ಲಿ ಸಂತೆ ಆಗುತ್ತೆ, ಬಂಡೆ ಸಂತೆ ಅಂತ, ಅಲ್ಲಿ ಎಲ್ಲ ಚೆನ್ನಾಗಿ ಸಿಗ್ತವೆ ಅಷ್ಟೇ. ಇವಾಗ ಮನೆಗೆ ಹೋದರೆ ಮುಗೀತು. ಅಲ್ಲಿ ನೋಡಿ ಹಿಂಗೆ ಇಟ್ಕೊಬರ್ತಾರೆ. ಯಾಕೆ ಬರ್ತಾ ಇದ್ದೀನಿ ಇರೋದೇ ಕರೆ ಮಣ್ಣು. ಇಲ್ಲಿರೋದೇ ಕರಿ ಮಣ್ಣ. ಅದ್ರಾಗೆ ಎಲ್ಲ ಹತ್ತಿ ಈರುಳ್ಳಿ ಜಾಸ್ತಿ. ಅಲ್ಲೊಂದು ಹೊಲದ ಫುಲ್ ಪೂರ್ತಿ ಅಷ್ಟು ದೂರವರೆಗೂ ಬರೀ ಕಪ್ಪು ಮಣ್ಣೆ ಇದು ಮಾಡಿದ್ರು. ಅಲ್ಲೆಲ್ಲ ಈರುಳ್ಳಿ, ಆಮೇಲೆ ಇದು ಚಿಕ್ಕದು ಕಡಲೆ ಬರುತ್ತಲ್ಲ ಅದನ್ನ ಬೆಳೀತಾರೆ. ಇಲ್ಲಿಲ್ಲ, ಮತ್ತು ನಮ್ಮೂರ ಗೇಟಲ್ಲೇ ಇದ್ದದು. ನೇಮ್ ಅಳಿಸೋಗ್ಬಿಟ್ಟೈತಿ, ಬೋರ್ಡ್ ಇದೆ, ನೇಮ್ ಅಳಿಸೋಗೈತಿ ಅಷ್ಟೇ. ನಾವು ಚಿಕ್ಕ ಹುಡುಗರಲ್ಲಿ ಬರ್ತಾ ಇದ್ವು ಇಲ್ಲಿಗೆ, ನಮ್ಮ ಅಜ್ಜಿ ಊರಲ್ವಾ, ನಮ್ಮ ಅಜ್ಜಿ ಕರ್ಕೊಂಬರೋದು. ನಾ ಇಲ್ಲೆಲ್ಲ ನಡ್ಕೊಂಬಂದಿದ್ದೀನಿ ಗಾಯ್ಸ್. ಇಲ್ಲಿ ಇದ್ರೊಳಗೆಲ್ಲ ಮುಳ್ಳೆಲ್ಲ ಚುಚ್ಚಿಸ್ಕೊಂಡು, ನಿಜವಾಗ್ಲೂ ನೀನು ನಂಬಲ್ಲ, ಇಲ್ಲೆಲ್ಲ ಬಂದಿದ್ದೀವಿ. ಇಲ್ಲಿ ಶಾಂತಮ್ಮ ನಾನು ಒಂದ್ಸಲ ಬಂದಿದ್ವಿ, ನಮ್ಮ ಅಜ್ಜಿ ನಾನು. ಅಲ್ಲಿ ಕೆರೆ ಒಳಗ ಅವ್ರ ಮನೆಯಿಂದ ಆ ಕಡೆ ನಡ್ಕೊಂಬಂದು ಬರಬೇಕಿತ್ತು. ಆ ಕಡೆ ಈ ಕಡೆ ಎಲ್ಲ ಯಾವ ಕಡೆ ಆ ಕಡೆ ಯಾವ ಕಡೆನೋ
ಒಟ್ಟು ಮುಳ್ಳೆಲ್ಲ ಚುಸ್ಕೊಂಡ್ ಬಂದಿದ್ದೀನಿ ಗೈಸ್ ಒಟ್ಟಿಗೆ. ಕುರಿ ಎಳ್ಕೊಂಡಿದ್ದಿದ್ರೆ ರೀ ಮಂಗಳವಾರ ಎಳವರಮ್ಮನ ಜಾತ್ರೆಗೆ ಆಗದ, ಸಿದ್ಧನ್ ದುಡ್ಡು ಉಳಿಯದ ಅಲ್ವಾ ಸಿದ್ದು? ನಿಮ್ಮ ಅಪ್ಪನ ದುಡ್ಡು ಉಳಿಯದ ಒಂದು ಕುರಿ ಹಾಕೊಂಡಿದ್ದಿದ್ರೆ. ಬಂದ್ವಿ, ಯಾವುದೋ ಒಂದು ಕಾರ್ ನಿಂತ ಇದೆ. ಏನಾರು ಹೇಳು. ಏನಿಲ್ಲ, ಏನಾರು ಹೇಳು. ಏನೈತಿ? ಯಾವತ್ತು ಬಂದೆ ಇಲ್ಲಿಗೆ? ಎಷ್ಟು ದಿನ ಆಯ್ತು? ಒಂದು 7 ದಿನ. 7 ದಿನ. ಅಕ್ಕನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದಾರೆ, ಅಂದರೆ ಅವ್ರ ಅಕ್ಕನ. ಸಾಂಬಾರು ನಮ್ಮಮ್ಮ ಮಾಡಿಟ್ಟಿದ್ದಾರೆ ಆಗಲೇ. ಮುದ್ದೆ ಮತ್ತು ರೈಸ್ ಮಾಡ್ತಾ ಇದ್ದೀನಿ ಈಗ. ನಾಳೆಗೆ ಇಡ್ಲಿ ಹಿಟ್ಟು ರುಬ್ಬಿಟ್ಟಿದ್ದೀನಿ. ಬೆಂಗಳೂರಲ್ಲಿ ಏನೋ ಸೆಕೆ ಅಂತ ಹೇಳಿದ್ರೆ, ಇಲ್ಲೂ ಫುಲ್ ಸೆಕೆ, ಇರೋಕ್ಕಾಗ್ತಾಯಿಲ್ಲ ನನಗೆ. ಸಖತ್ ಸ್ವೆಟ್ ಆಗ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಸಖತ್ತು ಸೆಕೆ ಆಗ್ತಾಯಿದೆ ಊರ ಕಡೆ ಅಂತೂ. ಇನ್ನು ಬೆಂಗಳೂರಲ್ಲಿ ಕೇಳಬೇಕಾ? ಕರ್ಕೊಂಡು ಅವ್ರು ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಸೊ ನಾವು ಕೂಡ ಇಲ್ಲೇ ಊಟ ಮುಗಿಸಿದ್ವಿ. ಮೊಸಕ್ ಮಾಡಿದ್ರು, ನಾನು ಮುದ್ದೆ ಅನ್ನ ಮಾಡಿದೆ. ಇವಾಗ ಪಾತ್ರೆ ತೊಳಿತಾ ಇದ್ದಾರೆ ಅಮ್ಮ. ನಾನು ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಬೇಸಿಗೆ ಅಲ್ವಾ, ಹೊಡೆದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗನೆ ಎದ್ದು ಮನೆ ದೇವ್ರಿಗೆ ಹೊರಡ್ಬೇಕು ನಾವು. ಇವಾಗ ಮಲ್ಕೊಳ್ಳೋದಷ್ಟೇ. ನೀನು ಯಾವ್ದು ಇವನಪ್ಪ? ಅವನು ಬಿಡೋದು, ನಾವು ಕರೆದು ಕರೆಕ್ಟಾಗಿ ಹೇಳಿಯ. ಕತ್ತೆತ್ತೋ ನೋಡಿ ಜವ, ನಾನು ಕರೆದವ, ಇವನು ಬಿಡೋದವ ಅವನು. ಶಬಾಷ್ ಬೇಟಗಳ. ಮತ್ತೆ ಏನು ಸಮಾಚಾರ? ನಮ್ದೇನಿಲ್ಲಪ್ಪ. ಗೈಸ್, ಇವನು ಹಿಂದಿಲಿ ಮಾತಾಡ್ತಾನೆ. ಕಮೆಂಟ್ ಮಾಡಿ, ಹಿಂದಿ ಬರೋರು ಯಾರಾದರೂ ಅದಕ್ಕೆ ಆನ್ಸರ್ ಮಾಡ್ತಾನೆ ಅಲ್ವೇನಾ? ಏನಾದರೂ ಹೇಳು ಹಿಂದಿಲಿ ಅವ್ರಿಗೆ, ನಮ್ಮ ಜನರಿಗೆ ಹೇಳು. ಏನಾದರೂ ಹೇಳು, ಕೇಳು. ಏನಾದರೂ ಊಟ ಆಯ್ತಾ ಅಂತ ಕೇಳು ಹಿಂದಿಲಿ. ಹಾಂ, ಆಮೇಲೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಕೇಳೋದಕ್ಕೆ ಏನಪ್ಪ ಗೊತ್ತಿಲ್ಲಪ್ಪ. ಅದು ಗೊತ್ತಿಲ್ವಾ? ಮರ್ತೋಗೈತಾ? ಈಗ ಗೊತ್ತಿಲ್ವಾ? ಸಾತ್ವಿ ಬರ್ತಾನೆ. ಏನು ಅವನ ಎಕ್ಸ್ಪ್ರೆಷನ್ ಹೆಂಗಿರ್ಬೋದು ಹೇಳು ನೀನು ನೋಡಿದ ತಕ್ಷಣ? ಅಣ್ಣ ಹೆಂಗೆ ಹೇಳ್ತಾನೆ? ಅಣ್ಣ. ಓ ನಮ್ಮ ಅಣ್ಣ. ಬಾಯ್ ಮಾಡು. ಬಾಯ್ ಗಾಯ್ಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನು ಮಾಡಿ? ಹೇಳು. ಕಮೆಂಟ್ ಮಾಡಿ. ಆಮೇಲೆ ಕಮೆಂಟ್, ಸಬ್ಸ್ಕ್ರೈಬ್ ಹೇಳು. ಮತ್ತೇನು ಸಮಾಚಾರ? ಊಟ ಆತಾ? ಹಾಂ, ಆಮೇಲೆ ಕಾಣಕೈರಿ ಏನು ಮಾಡ್ತಾ ಇದ್ದೀರಾ ಅನ್ನೋದಕ್ಕೆ ಏನಂತ ಹಿಂದಿಲಿ ಕ್ಯಾಕರ್ರೆ. ನೋಡಿ ಗಾಯ್ಸ್ ಹೆಂಗೆ ಮಾತಾಡ್ತಾನೆ, ಇಷ್ಟಿದ್ದಾನೆ ಇವನು. ಆ್ಯಕ್ಚುಲಿ ಬೆಂಗಳೂರಲ್ಲಿ KVL ಓದಿದ್ದು, ಅಲ್ಲಿ ಹಿಂದಿ ಅಲ್ವಾ. ಸೊ ಹಂಗಾಗಿ 1 ಇಯರ್ ಫುಲ್ಲು ಹಿಂದಿ ಮಾತಾಡಬೇಕಿತ್ತಲ್ವ, ಹಂಗಾಗಿ ಸ್ವಲ್ಪ ಸ್ವಲ್ಪ ಗೊತ್ತು. ಇವಾಗ ಅವ್ರ ಊರಿಗೆ ಹೋದ್ರು, ಟ್ರಾನ್ಸ್ಫರ್ ಆಯಿತು. ತರೀಕೆರೆಯಲ್ಲಿ ಓದ್ತಾ ಇದ್ದಾನೆ. ಸ್ವಲ್ಪ ಮರ್ತೋಗವನೆ ಅಷ್ಟೇ. ಅಂದರೆ ಅವ್ರ ಪಪ್ಪನ ಕೈಲೆಲ್ಲ ಚೆನ್ನಾಗಿ ಮಾತಾಡ್ತಾನೆ ಅಲ್ವೇನೋ? ಎಸ್ ಗಾಯ್ಸ್. ಅವ್ರ ಪಪ್ಪನ ಹತ್ರ ಚೆನ್ನಾಗಿ ಮಾತಾಡ್ತಾನೆ. ಇಲ್ಲಿ ಸ್ವಲ್ಪ ಅವನಿಗೆ ಶೈ ಅಲ್ವೇನೋ? ಶೈ ಮೀನ್ಸ್ ವಾಟ್? ಶೈ ಮೀನ್ಸ್ ವಾಟ್ ಹೇಳು. ನಾಚಿಕೆ. ನಾಚಿಕೆ ಆಗುತ್ತಲ್ವಾ ನಿಂಗೆ? ಹೆಂಗೆ ಕೂತ ನೋಡಿ. ಇವನಿಗಂತೂ ಏನು ಬರಲ್ಲ, ಸುಮ್ಮನೆ ಗೇಮ್ ಮಾಡ್ಕೊಂಡು ಕೂತವ್ರೆ. ಇನ್ನೊಬ್ಬ ಬರ್ತಾನೆ ಇರಿ ಗೈಸ್, ಚೋಟ ತೋರಿಸ್ತೀನಿ. ಅವನು ಸಗದಾಗ ಮಾತಾಡ್ತಾನೆ ಅಲ್ವೇನಾ? ಇವ್ರ ತಮ್ಮ ನೋಡಿರ್ಬೋದು ಹಳೆ ವ್ಲಾಗ್ಗಳೆಲ್ಲ, ನೀವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಅಲ್ವೇನಾ? ಎಸ್ ಗೈಸ್. ಬಾಯ್ ಹೇಳು. ಬಾಯ್ ಎಲ್ಲರಿಗೂ. ನಾಳೆ ಇದನ್ನೆಲ್ಲ ಪೂರ್ತಿ ನೋಡಿ. ನೀನು ಹೇಳ. ಇದು ಪಾರ್ಟ್ 1 ನೋಡ್ತಿದ್ದೀರಾ? ಎಲ್ಲ ಪಾರ್ಟ್ 1 ನೋಡಿ, ಲೈಕ್ ಕಮೆಂಟ್ ಮಾಡ್ರಿ. ಪೂರ್ತಿ ನೋಡಿ, ಸ್ಕಿಪ್ ಮಾಡ್ದೆ. ಸ್ಕಿಪ್ ಮಾಡ್ರಿ. ಮಾಡೋದ್ ಬೇಡ. ಸ್ಕಿಪ್ ಮಾಡೋದ್ ಬೇಡ. ಪೂರ್ತಿ ನೋಡ್ಬೇಕು. ಪಾರ್ಟ್ 2 ವಿಡಿಯೋನ ಅಪ್ಲೋಡ್ ಮಾಡ್ತಾರೆ, ಅದನ್ನು ನೋಡಿ ಅಂತ ಹೇಳ್ಬೇಕು. ಬಾಯ್ ಗಾಯ್ಸ್. ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಪಾರ್ಟ್ 2 ವಿಡಿಯೋ ನೆಕ್ಸ್ಟ್ ಆಗ್ತೀನಿ. ಇದು ತುಂಬ ಲೆಂತಿ ಆಗೋಯ್ತು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.